ಸ್ನೇಹಿತರೆ, ನನ್ನ ಹೆಸರು ಯಲ್ಲಲಿಂಗ ಪೂಜಾರಿ. ನಾವು ಇವತ್ತು ವ್ಯವಸಾಯದ ವಿಧಗಳ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರಲ್ಲಿ ವ್ಯವಸಾಯದಲ್ಲಿ ಎರಡು ವಿಧಗಳು. ಒಂದು ಸ್ಥಳಾಂತರ ಬೇಸಾಯ ಪದ್ಧತಿ, ಇನ್ನೊಂದು ಸ್ಥಿರ ಬೇಸಾಯ ಪದ್ಧತಿ. ಇಲ್ಲಿ ಸ್ಥಳಾಂತರ ಬೇಸಾಯ ಪದ್ಧತಿ ಅಂದರೆ ಏನು? ಸ್ನೇಹಿತರೆ, ಕಾಡಿನಲ್ಲಿರುವ ಜನರು ಕಾಡನ್ನು ಕಡಿದು ಅಥವಾ ಬೆಂಕಿ ಹಚ್ಚಿ ಅಲ್ಲಿ ಕ್ಲಿಯರ್ ಮಾಡಿ ಅಲ್ಲಿ ಬೇಸಾಯ ಮಾಡೋದಕ್ಕೆ ಏನಂತ ಕರೀತಾರೆ ಸ್ನೇಹಿತರೆ? ಸ್ಥಳಾಂತರ ಬೇಸಾಯ ಪದ್ಧತಿ ಅಂತಾರೆ. ಅಂದರೆ ಜನರು ಏನು ಮಾಡ್ತಾರೆ, ಕಾಡಿನಲ್ಲಿ ಕಾಡಿನಲ್ಲಿ ಏನು ಮಾಡ್ತಾರೆ, ಬೆಂಕಿ ಹಚ್ಚಿ ಅಥವಾ ಕಡಿದು ಆ ಕಾಡನ್ನು ಕ್ಲಿಯರ್ ಮಾಡಿ ಅಲ್ಲಿ ಬೇಸಾಯ ಮಾಡ್ತಾರೆ. ಮತ್ತೊಂದು 4-5 ವರ್ಷ ನಂತರ ಅದನ್ನು ಬಿಟ್ಟು ಮತ್ತೊಂದು ಪ್ರದೇಶಕ್ಕೆ ಹೋಗಿ ಮತ್ತೆ ಅಲ್ಲಿ ಬೆಂಕಿ ಹಾಕಿ ಅಥವಾ ಕಡಿದು ಅಲ್ಲಿ ಕಾಡನ್ನು ಕ್ಲಿಯರ್ ಮಾಡಿ ಅಲ್ಲಿ ಮತ್ತೆ ಬೇಸಾಯ ಮಾಡ್ತಾರೆ ಸ್ನೇಹಿತರೆ. ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಬೇಸಾಯ ಮಾಡ್ತಾರಲ್ಲ, ಅದಕ್ಕೆ ನಾವು ಸ್ಥಳಾಂತರ ಬೇಸಾಯ ಪದ್ಧತಿಯನ್ನು ಕರಿತೇವೆ. ಅದೇ ರೀತಿ ಸ್ಥಳಾಂತರ ಬೇಸಾಯ ಪದ್ಧತಿಯಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ಸ್ನೇಹಿತರೆ. ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಕಮರಿ ಅಂತ ಕರೀತಾರೆ, ಕೇರಳದಲ್ಲಿ ಪೂನಮ್ ಅಂತ ಕರೀತಾರೆ, ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಪೋಡು ಅಂತ ಕರೀತಾರೆ, ಅಸ್ಸಾಂನಲ್ಲಿ ಚೂಮ್ ಅಂತ ಕರೀತಾರೆ, ಮಧ್ಯಪ್ರದೇಶದಲ್ಲಿ ಬೀವರ್ ಅಂತ ಕರೀತಾರೆ, ಒಡಿಶಾದಲ್ಲಿ ಕೂಮನ್ ಅಂತ ಕರೀತಾರೆ ಸ್ನೇಹಿತರೆ. ಅದೇ ರೀತಿ ಬ್ರೆಜಿಲ್ನಲ್ಲಿ ರೋಕ್ ಅಂತ ಕರೀತಾರೆ, ಮಧ್ಯ ಅಮೆರಿಕದಲ್ಲಿ ಮಿಲ್ಫ್ ಅಂತ ಕರೀತಾರೆ, ಫಿಲಿಪೀನ್ಸ್ನಲ್ಲಿ ಕೈಜಿನ್ ಮತ್ತು ಅನುನೋ ಕರೀತಾರೆ, ಲಾವೋಸ್ನಲ್ಲಿ ಹೇ, ಶ್ರೀಲಂಕಾದಲ್ಲಿ ಚೇನ್ ಅಂತ ಕರೀತಾರೆ ಸ್ನೇಹಿತರೆ. ಜಪಾನಲ್ಲಿ ಭಾಳ ಇಂಪಾರ್ಟೆಂಟ್, ಜಪಾನಲ್ಲಿ ಕರೇನಾ. US ನಲ್ಲಿ ಚಿನೋಕ್ ಸ್ನೇಹಿತರೆ, ಮೊನ್ನೆ ಎಕ್ಸಾಮ್ನಲ್ಲಿ ಬಂದಿತ್ತು. US ನಲ್ಲಿ ಚಿನೋಕ್ ಅಂತ ಕರೀತಾರೆ, ವಿಯೆಟ್ನಾಂ ರೇ, ಜಾವಾದಲ್ಲಿ ಜುಮಾರು, ಆಫ್ರಿಕಾದಲ್ಲಿ ಚೇತ್ಮೀನ್ ಅಥವಾ ತಾವಿನ ಕರೀತಾರೆ ಸ್ನೇಹಿತರೆ, ಮತ್ತು ಥೈಲ್ಯಾಂಡ್ನಲ್ಲಿ ತಮ್ರ ಅಂತ ಕರೀತಾರೆ ಸ್ನೇಹಿತರೆ. ಸ್ಥಿರ ಬೇಸಾಯ ಪದ್ಧತಿಯಲ್ಲಿ ಈಗ ನಾವು ಸ್ಥಳಾಂತರ ಬೇಸಾಯ ಪದ್ಧತಿ ನೋಡಿದ್ದೀವಿ ಸ್ನೇಹಿತರೆ. ಈಗ ನಾವು ಸ್ಥಿರ ಬೇಸಾಯ ಪದ್ಧತಿ ನೋಡೋಣ. ಸ್ಥಿರ ಬೇಸಾಯ ಪದ್ಧತಿ ಅಂದರೆ ಏನು? ಸ್ಥಿರ ಬೇಸಾಯ ಪದ್ಧತಿ ಅಂದರೆ ಕೃಷಿ ಭೂಮಿಯನ್ನು ಪಾಳು ಬಿಡದೆ ಪ್ರತಿ ವರ್ಷವೂ ನಿರಂತರವಾಗಿ ಮಾಡುವ ಬೇಸಾಯ ಪದ್ಧತಿಗೆ ನಾವು ಸ್ಥಿರ ಪದ್ಧತಿಯನ್ನು ಕರಿತೀವಿ. ಅಂದರೆ ಕೃಷಿ ಭೂಮಿಯನ್ನು ಪಾಳು ಬಿಡದೆ ಪ್ರತಿ ವರ್ಷ ನಿರಂತರವಾಗಿ ನಾವು ಮಾಡ್ತೀವಿ ಬೇಸಾಯ ಸ್ನೇಹಿತರೆ, ಹಾಗೆ ಸ್ಥಿರ ಬೇಸಾಯ ಪದ್ಧತಿಯನ್ನು ಕರಿತೇವೆ. ಸ್ಥಿರ ಬೇಸಾಯ ಪದ್ಧತಿಯಲ್ಲಿ ನಾವು ಕೆಲವು ಪ್ರಕಾರಗಳು ನೋಡ್ಬೋದು ಸ್ನೇಹಿತರೆ. ಯಾವುದಂದರೆ ಸಾಂದ್ರ ಬೇಸಾಯ ಪದ್ಧತಿ. ಸಾಂದ್ರ ಬೇಸಾಯ ಪದ್ಧತಿ ಅಂದರೆ ಏನು? ಅತ್ಯಂತ ಕಡಿಮೆ ಭೂ ಪ್ರದೇಶದಲ್ಲಿ ಅತ್ಯಾಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ದಕ್ಷ ಕಾರ್ಮಿಕರು ರಾಸಾಯನಿಕ ರಸಗೊಬ್ಬರ ಆಧುನಿಕ ಬೀಜಗಳನ್ನು ಬಳಸಿ ಅತಿ ಹೆಚ್ಚು ಫಸಲು ಬೆಳೆಯುವ ಕಲೆಗೆ, ಅಂದರೆ ಕಡಿಮೆ ಭೂ ಪ್ರದೇಶದಲ್ಲಿ ಹೆಚ್ಚು ಫಸಲು ಬೆಳೆಯುವ ಒಂದು ಕಲೆಗೆ ನಾವು ಏನಂತ ಕರಿತೀವಿ? ಸಾಂದ್ರ ಬೇಸಾಯ ಪದ್ಧತಿಯನ್ನು ಕರಿತೀವಿ ಸ್ನೇಹಿತರೆ. ಇಷ್ಟೇ, ಅತ್ಯಂತ ಕಡಿಮೆ ಭೂ ಪ್ರದೇಶದಲ್ಲಿ ಅತ್ಯಾಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ದಕ್ಷ ಕಾರ್ಮಿಕರು ರಾಸಾಯನಿಕ ರಸಗೊಬ್ಬರ ಬಳಸಿ ಆಧುನಿಕ ಬೀಜಗಳನ್ನು ಬಳಸಿ ಅತಿ ಹೆಚ್ಚಿನ ಫಸಲು ಬೆಳೆಯುವ ಒಂದು ಪದ್ಧತಿಗೆ ನಾವು ಏನಂತ ಕರಿತೀವಿ? ಸಾಂದ್ರ ಬೇಸಾಯ ಪದ್ಧತಿಯನ್ನು ಕರಿತೇವೆ ಸ್ನೇಹಿತರೆ. ಅಲ್ಲಿ ವಿಕೃತ ಬೇಸಾಯ ಪದ್ಧತಿ ಅಂದರೆ ಏನು? ವಿಕೃತ ಬೇಸಾಯ ಪದ್ಧತಿ ಅಂದರೆ ಹೆಚ್ಚು ಭೂಮಿ ಮತ್ತು ಕಡಿಮೆ ಫಸಲು ಬೆಳೆಯುವುದನ್ನು ಆಗಿದೆ. ಇದನ್ನು ಋಣಭಾರ ಪದ್ಧತಿ ಎಂದು ಕೂಡ ಕರೀತಾರೆ ಸ್ನೇಹಿತರೆ. ಸ್ನೇಹಿತರೆ, ಜೀವನಾಧಾರ ಬೇಸಾಯ ಪದ್ಧತಿ. ಜೀವನಾಧಾರ ಬೇಸಾಯ ಪದ್ಧತಿ ಅಂದರೆ ರೈತರು ತಮ್ಮ ಜೀವನಕ್ಕೆ ಅವಶ್ಯಕವಾದ ಬೆಳೆಗಳನ್ನು ಬೆಳೆಯುವ ಪದ್ಧತಿ. ಇದು ಪುರಾತನ ಮಾದರಿಯ ಬೇಸಾಯವಾಗಿದೆ. ಉದಾಹರಣೆಗೆ ರಾಗಿ, ಜೋಳ, ಭತ್ತ. ನೀರಾವರಿ ಬೇಸಾಯ ಪದ್ಧತಿ ಸ್ನೇಹಿತರೆ. ಇಲ್ಲಿ ನೀರಾವರಿ ಬೇಸಾಯ ಪದ್ಧತಿ ಅಂದರೆ ಕೆರೆ, ಕಾಲುವೆಗಳು, ನದಿ, ಹಳ್ಳ ಕೊಳ್ಳ ನೀರು ಬಳಕೆ ಮಾಡಿ ಸಾಗುವಳಿ ಮಾಡುವ ಬೇಸಾಯವಾಗಿದೆ. ಉದಾಹರಣೆ ಭತ್ತ, ಕಬ್ಬು, ರಾಗಿ ಇದ್ದಾರೆ. ಈಗ ನಾವು ನೀರಾವರಿ ಬೇಸಾಯ ಪದ್ಧತಿಯನ್ನು ಕರಿತೇವೆ ಸ್ನೇಹಿತರೆ. ಒಣ ಬೇಸಾಯ ಪದ್ಧತಿ ಅಥವಾ ಶುಷ್ಕ ಬೇಸಾಯ ಪದ್ಧತಿ. ಇಲ್ಲಿ ಮಳೆ ನೀರನ್ನು ಅವಲಂಬಿಸಿ ಮಾಡುವ ಪದ್ಧತಿಗೆ ನಾವು ಏನಂತ ಕರಿತೀವಿ? ಒಣ ಬೇಸಾಯ ಪದ್ಧತಿ ಅಥವಾ ಶುಷ್ಕ ಬೇಸಾಯ ಪದ್ಧತಿಯನ್ನು ಕರಿತೇವೆ. ಮಿಶ್ರ ಬೇಸಾಯ ಪದ್ಧತಿ ಸ್ನೇಹಿತರೆ, ಬೆಳೆಗಳನ್ನು ಬೆಳೆಯುವುದ್ರ ಜೊತೆಗೆ ಜಾನುವಾರುಗಳ ಪಾಲನೆ, ಮೀನುಗಾರಿಕೆ, ಹೈನುಗಾರಿಕೆ ಒಳಗೊಂಡಿರುವ ಬೇಸಾಯ ಪದ್ಧತಿಗೆ ನಾವು ಏನಂತ ಕರಿತೀವಿ? ಮಿಶ್ರ ಬೇಸಾಯ ಪದ್ಧತಿ ಕರಿತೀವಿ ಸ್ನೇಹಿತರೆ. ವಾಣಿಜ್ಯ ಬೇಸಾಯ ಪದ್ಧತಿ. ವಾಣಿಜ್ಯ ಬೇಸಾಯ ಪದ್ಧತಿ ಅಂದರೆ ನೇಗಿಲು ಯೋಗಿ ಹಣದ ಗಳಿಕೆಗಾಗಿ ದೇಶೀಯ ಬಳಕೆಗಳಲ್ಲದೆ ಮಾರಾಟ ಮಾಡುವ ಉದ್ದೇಶದಿಂದ ಕೃಷಿ ಬೆಳೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದನ್ನು ವಾಣಿಜ್ಯ ಬೇಸಾಯ ಪದ್ಧತಿಯನ್ನು ಕರಿತೀವಿ ಸ್ನೇಹಿತರೆ. ಕಾಂಟೂರ್ ಬೇಸಾಯ ಪದ್ಧತಿ ಅಂದರೆ ಏನು? ಇಳಿಜಾರಿಗೆ ಅಡ್ಡಲಾಗಿ ಮಾಡೋ ಬೇಸಾಯ ಪದ್ಧತಿಗೆ ಸ್ನೇಹಿತರೆ ಮಣ್ಣಿನ ಸವಕಳಿ ತಡೆಯುತ್ತದೆ. ನೋಡಿರಿ, ಕಾಂಟೂರ್ ಬೇಸಾಯ ಪದ್ಧತಿ ಅಂದರೆ ಇಳಿಜಾರಿಗೆ ಅಡ್ಡಲಾಗಿ ಮಾಡುವ ಬೇಸಾಯದ ಪದ್ಧತಿಯಾಗಿದೆ. ಇದನ್ನು ಮಣ್ಣಿನ ಸವಕಳಿ, ಇದು ಏನಪ್ಪ ಅಂದರೆ ಕಾಂಟೂರ್ ಬೇಸಾಯ ಮಾಡಿದರೆ ಮಣ್ಣಿನ ಸವಕಳಿ ತಡೆಯುತ್ತದೆ. ಇದು ಅತಿ ಹೆಚ್ಚು ಎಲ್ಲಿ ಕಂಡು ಬರ್ತದೆ ಅಂದರೆ ಆಂಧ್ರ ಪ್ರದೇಶ, ತಮಿಳುನಾಡು, ಅದೇ ರೀತಿ ನಮ್ಮ ಕರ್ನಾಟಕದ ಬಳ್ಳಾರಿಗಳಲ್ಲಿ ಈ ಪದ್ಧತಿ ಜಾರಿಯಲ್ಲಿದೆ. ನೆಡುತೊಪ್ಪು ಬೇಸಾಯ ಸ್ನೇಹಿತರೆ. ನೆಡುತೊಪ್ಪು ಬೇಸಾಯ ಅಂದರೆ ವಿಶಾಲವಾದ ಸಾಗುವಳಿ ಭೂಮಿಗಳಲ್ಲಿ ಹಣ ಗಳಿಕೆಗಾಗಿ ಭೂವಾರ್ಷಿಕ ಬೆಳೆಗಳನ್ನು ಬೆಳೀತಾರಲ್ಲ, ಸಾಗುವಳಿ ಮಾಡ್ತಾರೆ. ಇದು ನೆಡುತೊಪ್ಪು ಬೇಸಾಯ ಅಂತ ಕರೀತಾರೆ ಸ್ನೇಹಿತರೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.